ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೊತ್ತಂದಿದ್ದೀನಿ. ವಿಜಾಪುರ ಅಂದರೆ ಸಾಕು ವಿಶ್ವಗುರು ಸಮಾನತೆ ಹರಿಕಾರ ಬಸವಣ್ಣವರು ಹುಟ್ಟಿದ ನಾಡು. ಏನು ಒಂದು ಸಾರಿ ಕೂಗಿದರೆ 7 ಸಾರಿ ಪಿಸುಗುಟ್ಟುವ ಗೋಲುಗುಮ್ಮಟ ಮತ್ತು ಐತಿಹಾಸಿಕ ಸ್ಮಾರಕಗಳ ನಗರಿ ಅಂತೆಲ್ಲ ಕರೀತಾರೆ. ಜೊತೆಗೆ ಭೀಮಾ ತೀರದ ರಕ್ತಸಿಕ್ತ ಅಧ್ಯಾಯದ ಕುಖ್ಯಾತಿಯೂ ಹೊಂದಂಥ ಜಿಲ್ಲೆ. ಇದೇ ರಕ್ತಸಿಕ್ತ ಅಧ್ಯಾಯದ ಕುಖ್ಯಾತಿಯನ್ನು ತೊಳೆದು ಹಾಕೋಕ್ಕೆ ಇದೀಗ ವಿಜಯಪುರ ಜಿಲ್ಲಾ ಪೊಲೀಸರು ಮುಂದಾಗಿದ್ದಾರೆ. ಏನು ವಿಜಯಪುರ ಜಿಲ್ಲೆಯಲ್ಲಿ ನಡೆತಕ್ಕಂಥ ರೌಡಿಸಮನ್ನು ಮಟ್ಟ ಹಾಕೋಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗೆ ಹಾಗೂ ಇಡೀ ತಂಡ ಟೊಂಕ ಕಟ್ಟಿ ನಿಂತಿದೆ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿಯೂ ಆ್ಯಂಟಿ ರೌಡಿ ಸ್ಕಾಟ್ ಏನೋ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಇವ್ರು ಏನು ಮಾಡುತ್ತೆ ಈ ಸ್ಕಾಟ್ ಟೀಮು? ರೌಡಿ ಶೀಟರ್ಗಳಿಗೆ ಒಂದು ನಿಗಾ ಇಡುತ್ತೆ. ರೌಡಿ ಶೀಟರ್ಗಳು ಏನೆಲ್ಲ ಕೆಲಸ ಮಾಡ್ತಾರೆ, ಅವರು ಸರಿಯಾಗಿ ತಮ್ಮ ಕೆಲಸ ಮಾಡ್ತಾ ಇದ್ದಾರಾ, ಮತ್ತು ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರಾ, ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡ್ತಾ ಇದ್ದಾರಾ, ಕೊಲೆ ಸುರಿಗೆ ಬೆದರಿಕೆ ಮಾಡೋದು, ಇನ್ನಿತರ ಕ್ರೈಮ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಮೇಲೆ ಈ ಟೀಮ್ ನಿಗಾ ಇಡುತ್ತೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 400ಕ್ಕೂ ಅಧಿಕ ಜನರು ರೌಡಿ ಶೀಟರ್ಗಳ ಲಿಸ್ಟಲ್ಲಿದ್ದಾರೆ. ಇವರೆಲ್ಲರ ಮೇಲೂ ಕಾಕಿ ಹದ್ದಿನ ಕಣ್ಣು ಈಗ ನೆಟ್ಟಿದೆ ಅಂತ ಹೇಳ್ಬೋದು. ಆ್ಯಂಟಿ ರೌಡಿ ಸ್ಕ್ವಾಡ್ ಟೀಮಲ್ಲಿ ಈ ಪ್ರತಿಯೊಂದು ಪೊಲೀಸ್ ಠಾಣೆಯ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿರ್ತಾರೆ. ತಮ್ಮದೇ ಆದಂಥ ಒಂದು ತನಿಖೆಯ ಮುಖಾಂತರ ಈ ರೌಡಿ ಶೀಟರ್ಗಳ ಮೇಲೆ ಇವರು ಕಣ್ಣಿಡ್ತಾರೆ. ಯಾರಾದರೂ ರೌಡಿ ಶೀಟರ್ಗಳು ಮತ್ತೆ ಬಾಲ ಬಿಚ್ಚಿದ್ರೆ ನಿಮ್ಮ ಬಾಲವನ್ನು ಕಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಮುಂದಾಗಿದೆ. ರೌಡಿ ಶೀಟರ್ಗಳ ಚಲನವಲನಗಳ ಮತ್ತು ಆ್ಯಕ್ಟಿವಿಟೀಸ್ಗಳ ಮೇಲೆ ಅಷ್ಟೇ ಕಣ್ಣಲ್ಲ, ಅವರ ಹಿಂಬಾಲಕರು ಏನು ಅಣ್ಣ ಡಾನ್, ನಮ್ಮ ಬಾಸು, ಅಣ್ಣ ತಮ್ಮ ಅಂತ ಏನು ಪೋಸ್ಟ್ಗಳನ್ನು ಹಾಕೋದು, ಅವ್ರ ಜೊತೆ ವಿಡಿಯೋಗಳನ್ನು ಮಾಡಿಕೊಂಡು ರೀಲ್ಸ್ ಮಾಡೋದು, ಫೋಟೋಗಳನ್ನು ಅವೇನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಒಂದು ಬಿಲ್ಡಪ್ ಏನು ಕೊಡ್ತಾರೆ, ಅವ್ರ ಮೇಲೂ ಕೂಡ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ. ಬರೀ ರೌಡಿ ಶೀಟರ್ಗಳಷ್ಟೇ ಅಲ್ಲ, ಅವರ ಹಿಂಬಾಲಕರ ಮೇಲೂ ನಾವು ಕಣ್ಣಿಟ್ಟಿದ್ದೀವಿ. ಒಂದು ವೇಳೆ ಅವರು ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಕ್ರೈಮ್ ಆ್ಯಕ್ಟಿವಿಟೀಸನ್ನು ಮಾಡಿದರೆ ನಾವು ಸುಮ್ಮನೆ ಬಿಡಲ್ಲ, ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ ಅನ್ನೋ ಒಂದು ಮಾತನ್ನು SP ಲಕ್ಷ್ಮಣ್ ನಿಂಬರ್ಗೆ ಅವರು TV9 ಡಿಜಿಟಲ್ಗೆ ಮಾಹಿತಿ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಶರಣರು, ಸೂಫಿ ಸಂತರು ನಡೆದಾಡದ ಇವರು ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡಿದ ಈ ಭೂಮಿಯಲ್ಲಿ ಈಗ ಕ್ರೈಮ್ ಚಟುವಟಿಕೆಗಳನ್ನು ಹತ್ತಿಕ್ಕೋಕೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಪೊಲೀಸ್ ಇಲಾಖೆ ಮುಂದಾಗಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣವಾಗಿದೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ ಹಳ್ಳಿ, TV9 ವಿಜಯಪುರ.